ಯೋಗ ಅಂದ್ರೆ ಮನಸ್ಸು, ದೇಹ, ಆತ್ಮ ಮೂರನ್ನು ಒಕ್ಕೂಡಿಸೋದು. ಮನಸ್ಸು, ದೇಹ, ಆತ್ಮ ಮೂರನ್ನು ಏನಕ್ಕೆ ಒಕ್ಕೂಡಿಸಬೇಕು? ಇದರಲ್ಲಿ ದೇಹ ಒಂದು ಮಾತ್ರ ಕಣ್ಣಿಗೆ ಕಾಣುವ ಸ್ಥೂಲ ರೂಪದಲ್ಲಿ ಇದೆ. ಆತ್ಮ ಮತ್ತೆ ಮನಸ್ಸು ಎರಡು ಕೂಡ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದೇ ಇರುವ ಒಂದು ವಸ್ತನ್ನ ಹೇಗೆ ದೇಹದ ಜೊತೆಗೆ ಸೇರಿಸೋದು? ಅಂದರೆ ದೇಹದ ಕೆಲಸವೇನು, ಆತ್ಮದ ಕೆಲಸವೇನು, ಮನಸ್ಸಿನ ಕೆಲಸವೇನು? ರಾಜಯೋಗ ಅಭ್ಯಾಸವನ್ನ ಕಲಿಯುವ ಪರ್ಪಸ್ ಏನು? ಇದಿಷ್ಟು ತಿಳ್ಕೋಬೇಕು. ದೇಹ ಅಂತನ್ನೋದು ಒಂದು ಮನೆ ಇದ್ದಂಗೆ. ವಾಸ ಮಾಡೋದಕ್ಕೆ ಒಂದು ಮನೆ ಬೇಕು. ಸೂರಿಲ್ಲದೆ ಓಪನ್ ಫೀಲ್ಡ್ ಅಲ್ಲಿ ವಾಸ ಮಾಡೋಕ್ಕಾಗೋದಿಲ್ಲ. ಹಂಗೆ ಈ ಆತ್ಮ ಮತ್ತೆ ಮನಸ್ಸು ತನ್ನ ಸೂರು ಅಂತ ಈ ಮನೆಯನ್ನ ಹುಡುಕೊಳ್ಳುತ್ತೆ, ಈ ದೇಹವನ್ನ. ದೇಹ ಅಂತನ್ನೋದು ಒಂದು ಮಾಂಸ ಪಿಂಡ. ಮೂಳೆ, ಮಾಂಸ, ನರಗಳು ಸೇರಿದ ಒಂದು ಪಿಂಡ. ಇದು ತನ್ನಿಚ್ಛೆಯಂತೆ ತಾನು ಏನು ಮಾಡಕ್ಕೆ ಸಾಧ್ಯವಿಲ್ಲ. ಆದರೆ ಈ ದೇಹದಲ್ಲಿ ಆತ್ಮ ಮತ್ತು ಮನಸ್ಸು ಏನಕ್ಕೆ ಬಂದು ಕೂತಿದೆ ಅಂದರೆ, ಆತ್ಮದ ಒಂದು ಭಾಗ ಈ ಮನಸ್ಸು, ಕಾನ್ಶಿಯಸ್ ಅಂತ ಹೇಳ್ತೀವಿ. ಆತ್ಮವಲ್ಲ ಮನಸ್ಸು, ಆದರೆ ಆತ್ಮದ ಜೊತೆಗೆ ಸೇರಿಕೊಂಡಿರುವ ಒಂದು ವಸ್ತು. ಮನಸ್ಸು ಅಂದ್ರೆ ಏನು? ಇದರ ಬಗ್ಗೆ ನಾನು ನಿಮಗೆ ಆವಾಗಲೇ ಹೇಳಿದ್ದೀನಿ. ಮನಸ್ಸು ಅಂತ ಅನ್ನೋದು ಆಲೋಚನೆಗಳನ್ನು ಸೃಷ್ಟಿ ಮಾಡುವ ಒಂದು ಅಂಗ. ಆಲೋಚನೆಗಳು ಏನಕ್ಕೆ ಬರ್ತಾ ಇವೆ? ಭಗವಂತ ಆತ್ಮವನ್ನ ದೇಹದ ಒಳಗಡೆ ಬಿಟ್ಟಾಗ ಯಾವ ಪಾಪಕರ್ಮವೂ ಪುಣ್ಯಕರ್ಮವೂ ಇಲ್ಲ. ಪರಿಪೂರ್ಣತೆ, ಪರಿಪಕ್ವತೆ, ಪರಿಶುದ್ಧತೆ ಇರುವ ಒಂದು ವ್ಯಕ್ತಿಯಾಗ ಭಗವಂತ ಸೃಷ್ಟಿ ಮಾಡಿದ. ಆದರೆ ತನ್ನ ಜೀವನವನ್ನ ಮಾಡಬೇಕಾದಾಗ ಆರೋಗ್ಯವುಳ್ಳ ಮನುಷ್ಯ ತನ್ನ ಜೀವನಕ್ಕೋಸ್ಕರ ತಪ್ಪುಗಳನ್ನು ಮಾಡಕ್ಕೆ ಶುರು ಮಾಡಿದ. ಇದು ತಪ್ಪು, ಇದು ಸರಿ ಅಂತ ಗೊತ್ತಿಲ್ಲದೇನೆ ತಪ್ಪುಗಳು ನಡೀತಿದ್ದಾಗ ತಪ್ಪಿನ ಅರಿವು ಗೊತ್ತಾಯ್ತು ಮನುಷ್ಯನಿಗೆ. ಎಷ್ಟೋ ಸಾವಿರಾರು ವರ್ಷಗಳು ತಪ್ಪು ತಪ್ಪು ಅಂತಾನೆ ಗೊತ್ತಿಲ್ಲದೆ ತಪ್ಪನ್ನು ಮಾಡ್ತಾ ಇದ್ರು ಜನ. ಈ ಸಮಾಜ ಬೆಳೆದು 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 ಧರ್ಮ ಅಂತ ಅನ್ನೋದು ಒಂದು ಸೃಷ್ಟಿಯಾಯಿತು. ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ನಿಯಮಗಳು. ಹೇಗೆ ಭಾರತ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಇದೆ, ಹಾಗೆ ಪ್ರತಿಯೊಂದು ವ್ಯಕ್ತಿ, ಪ್ರಜೆ ಜೀವನ ಮಾಡೋದಕ್ಕೋಸ್ಕರ ಸನಾತನ ಧರ್ಮ ಸೃಷ್ಟಿಯಾಯಿತು. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಆಫ್ ಸೋಷಿಯಲ್ ಲಿವಿಂಗ್. ಈ ಕಾನ್ಸ್ಟಿಟ್ಯೂಷನ್ ಮನುಷ್ಯ ಬಾಳೋದಕ್ಕೆ ಬೇಕಾಗಿರುವ ನಿಯಮಗಳ ಹೊಂದಿರುವ ಈ ಕಾನ್ಸ್ಟಿಟ್ಯೂಷನ್ ನ ಫಾಲೋ ಮಾಡದೆ ತನ್ನ ಇಷ್ಟದಂತೆ ತಾನು ಮಾಡಿದಾಗ ಅದು ತಪ್ಪು ಅಂತ ಪರಿಗಣಿಸಲ್ಪಡುತ್ತೆ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ಶಿಕ್ಷೆ ಅನುಭವಿಸಲೇಬೇಕು. ಗೊತ್ತಿಲ್ಲದೆ ಮಾಡೋದು ತಪ್ಪಿಲ್ಲ, ಗೊತ್ತಿದ್ದು ಮಾಡಿದಾಗ ಅದು ತಪ್ಪಾಗುತ್ತೆ. ಸೊ ಪರಿಪಕ್ವತೆ, ಪರಿಪೂರ್ಣತೆ, ಪರಿಶುದ್ಧತೆ ಪಡೆದಿರುವ ಮನಸ್ಸು ಕಲ್ಮಶ ಆಗಿದೆ. ಆ ಕಲ್ಮಶ ಪರಿಪೂರ್ಣವಾಗಿ ಪರಿಶುದ್ಧವಾಗುವ ತನಕ ಆತ್ಮ ಕಾಯ್ಕೊಂಡು ಕೂತಿರುತ್ತೆ. ಎಲ್ಲಿ? ದೇಹದ ಒಳಗಡೆ. ಎಷ್ಟೋ ಜನ್ಮ ತಾಳ್ತೀವಿ, 10 ಜನ್ಮ, 100 ಜನ್ಮ, 200 ಜನ್ಮ, ಪರಿಶುದ್ಧತೆ ಸಿಗೋದಿಲ್ಲ. ಪದೇ ಪದೇ ತಪ್ಪು ಮಾಡ್ತೀವಿ, ಪದೇ ಪದೇ ಪಾಪಕರ್ಮ ಮಾಡ್ತೀವಿ. ಹಳೆ ಕರ್ಮಗಳನ್ನ ತೀರಿಸೋದಕ್ಕೆ ಭಗವಂತ ಅವಕಾಶ ಕೊಟ್ಟು ಈ ದೇಹದಲ್ಲಿ ಆತ್ಮವನ್ನ ನುಗ್ಗಿಸಿದಾಗ ಆ ಆತ್ಮ ಕಾಯ್ಕೊಂಡು ಕೂತಿರುತ್ತೆ. ಈ ಜನ್ಮದಲ್ಲಾದರೂ ಮನಸ್ಸು ತನ್ನೊಳಗಿರೋ ಕಲ್ಮಶಗಳನ್ನ ಸರಿಪಡಿಸಿಕೊಂಡು ಪರಿಶುದ್ಧವಾಗಿ ನಾನು ಅದನ್ನು ಹೊತ್ಕೊಂಡು ಹೋಗುವ ಅವಕಾಶ ಸಿಗತ್ತೆ ಅಂತ ಪ್ರತಿ ಜನ್ಮದಲ್ಲೂ ಆತ್ಮ ದೇಹದ ಒಳಗೆ ಕಾಯುತ್ತೆ. ಆದರೆ ಮನಸ್ಸು ಪರಿಶುದ್ಧವಾಗೋದಿಲ್ಲ. ಕಾರಣ
ಅಜ್ಞಾನ. ಎದು ಸರಿ ಎದು ತಪ್ಪು, ನಾವು ಏನಕ್ಕೆ ಹುಟ್ಟಿದ್ದೀವಿ, ಭಗವಂತನಿಗೂ ನಮಗೂ ಏನು ಸಂಬಂಧ, ನಾನು ಭಗವಂತನಾಗಬಹುದಾ, ನಾನು ಹುಟ್ಟಿದ ಕಾರಣಕ್ಕೆ ಸರಿಯಾಗಿ ನನ್ನ ಚಟುವಟಿಕೆಗಳನ್ನು ಮಾಡುತ್ತಿದ್ದೀನಾ, ಇದೆಲ್ಲ ಅಜ್ಞಾನ, ಗೊತ್ತಿಲ್ಲ. ಇದು ಯಾವಾಗ ಗೊತ್ತಾಗತ್ತೆ, ಮನಸ್ಸು ಪರಿಶುದ್ಧವಾಗುತ್ತೆ. ಇದು ಸಾಧಾರಣವಾಗಿ ನೀವು ಪ್ರತಿಯೊಂದು ಜನ್ಮದಲ್ಲೂ ಪೆಟ್ಟು ತಿಂದು ಅನುಭವಿಸಿ ಪಡೆಯುವ ಬುದ್ಧಿ. ಆ ಪೆಟ್ಟು ತಿನ್ನದೆ ಬುದ್ಧಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಿದ್ಧರು, ಸನ್ಯಾಸಿಗಳು, ಮಹಾನುಭಾವರು, ಸಾಧನೆ ಪುರುಷರು, ಯೋಗಿಗಳು ಎಲ್ಲ ಅವರವರು ಒಂದು ದಾರಿಯಲ್ಲಿ ಹೋಗಿ ಭಗವಂತನ ಪಡ್ಕೊಂಡು ಭಗವಂತನಾಗಿ ಆ ದಾರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಮನಸ್ಸನ್ನ ಪರಿಶುದ್ಧ ಮಾಡೋದು ಹೇಗೆ, ಆ ದಾರಿಯಲ್ಲಿ ಒಂದು ದಾರಿಯೇ ರಾಜಯೋಗ.